ಸರ್ವರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ಈ ದಿನದ ಒಗಟು: ನಾನು ಒಬ್ಬ ವರಕವಿ, ಬರದೆ ಮಹಾಕಾವ್ಯವ. ನನ್ನ ಹೆಸರಲ್ಲಿದೆ ಅಕ್ಷರ, ಎಣಿಸಿ ನೋಡಲೈದು ಥರ. 1, 2, 3ರಲ್ಲಿ ಮಗ ಎಂಬ ಅರ್ಥವಿದೆ. 2, 3ರಲ್ಲಿ ಕಾಮ ಎಂಬ ಅರ್ಥವಿದೆ. 2, 5ರಲ್ಲಿ ತಿಂಗಳು ಎಂಬ ಅರ್ಥವಿದೆ. 4, 5ರಲ್ಲಿ ಋಷಿ ಎಂಬ ಅರ್ಥವಿದೆ. 5, 3ರಲ್ಲಿ ಹಾರ ಎಂಬ ಅರ್ಥವಿದೆ. ನನ್ನ ಹೆಸರಿನಲ್ಲಿರುವುದು ನಾನು ಬರೆದ ಕಾವ್ಯವು. ಹಾಗಾದರೆ ನಾನು ಯಾರು? ಸರಳ ಸುಂದರವಾಗಿದೆ. ಸುಳಿವು ಕೂಡ ಈ ಒಗಟಿನಲ್ಲಿಯೇ ಇದೆ. ಎಲ್ಲರೂ ಪ್ರಯತ್ನಿಸಿ, ಬೇಗ ಬೇಗ ಉತ್ತರ ನೀಡಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿನ್ನೆ ನಾನೊಂದು ಒಗಟು ಕೇಳಿದ್ದೆ. ಮೊದಲು 3 ಅಕ್ಷರದೊಳಗಿದೆ ನನ್ನಯ ಹುಟ್ಟಿನ ಹೂರಣ. ಕೊನೆಯ 2 ಅಕ್ಷರದೊಳಗಿದೆ ನನ್ನಯ ಮಾತಿನ ಹೊಂಗಿರಣ. 2, 3ನೇ ಅಕ್ಷರದೊಳಗೆ ಕರುಣೆ ತೋರಿರಿ ಎನ್ನುವೆನು. 2, 5ನೇ ಅಕ್ಷರದೊಳಗೆ ಆಯಾಸ ಪಡಿಸದೆ ನಲಿಸುವೆನು. ನಾನು ದಕ್ಷಿಣ ಕನ್ನಡದ ವೀರ, ಈಗ ಬೆಂಗಳೂರಿನ ಶೂರ. ಹಾಗಾದರೆ ನಾನು ಯಾರು? ಸರಳ ಸುಂದರವಾಗಿತ್ತು. ಸುಳಿವು ಕೂಡ ಈ ಒಗಟಿನಲ್ಲಿಯೇ ಇತ್ತು. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿನ್ನಯ ಒಗಟಿನ ಉತ್ತರ 1, 2, 3ನೇ ಅಕ್ಷರಗಳು ಸೇರಿದರೆ ಉದಯ. ಉದಯ ಎಂದರೆ ಹುಟ್ಟು. 4 ಮತ್ತು 5ನೇ ಅಕ್ಷರಗಳು ಸೇರಿದರೆ ವಾಣಿ. ವಾಣಿ ಎಂದರೆ ಮಾತು. 2, 3ನೇ ಅಕ್ಷರಗಳು ಸೇರಿದರೆ ದಯ. ದಯ ಅಂದರೆ ಕರುಣೆ. 2 ಮತ್ತು 5ನೇ ಅಕ್ಷರಗಳು ಸೇರಿದರೆ ದಣಿ. ದಣಿ ಎಂದರೆ ಆಯಾಸ. ನಿನ್ನಯ ಒಗಟಿನ ಉತ್ತರ ಉದಯವಾಣಿ. ಚಿತ್ರವನ್ನು ಒಮ್ಮೆ ನೋಡಿ, ಮತ್ತೊಮ್ಮೆ ಒಗಟನ್ನು ಕೇಳಿ. ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ನಿಮ್ಮೊಂದಿಗೆ ಆ ಶ್ರೀ.